Hello, good morning my dear student. Welcome to second view accountancy class. In earlier session already we have to discuss about treatment of goodwill. In this class let us move on to the next concept is hidden goodwill. So hidden goodwill ante ಹೇಳ್ಬಿಟ್ಟು ನಿಮಗೆ 2 marks ಗೆ ಒಂದು ಕ್ವೆಶ್ಚನ್ ಬರುತ್ತೆ. ಸೊ ಈ ಕ್ಲಾಸ್ ಅಲ್ಲಿ ನಾವು hidden goodwill ಅಂದ್ರೆ ಏನು, ಅಡ್ಜಸ್ಟ್ಮೆಂಟ್ ಕ್ಯಾಪಿಟಲ್ ಎಂಟ್ರೀಸ್ ಯಾವ ರೀತಿ ಬರುತ್ತೆ, ಅದಕ್ಕೆ ಜರ್ನಲ್ ಎಂಟ್ರೀಸ್ ಏನು ಮಾಡ್ತೀವಿ, ದೆನ್ ರಿವ್ಯಾಲ್ಯೂಯೇಷನ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ದಿ ಲಯಬಿಲಿಟೀಸ್ ಅದರ ಮೀನಿಂಗ್ ಏನು ಮತ್ತು ಅದರಲ್ಲಿ ಯಾವ ರೀತಿ ಜರ್ನಲ್ ಎಂಟ್ರೀಸನ್ನು ಬರುತ್ತೆ ಅನ್ನೋದನ್ನು ನಾವು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದಿಷ್ಟು ಥಿಯರಿ ಪಾರ್ಟ್ ಕಂಪ್ಲೀಟ್ ಆದರೆ ನಮಗೆ 12 ಮಾರ್ಕ್ಸ್ ಕ್ವಶನ್ಗೆ ಹೆಲ್ಪ್ ಆಗುತ್ತೆ. ಸೊ 12 ಮಾರ್ಕ್ಸ್ ಕ್ವಶನನ್ನು ಮಾಡಬೇಕು ಅಂದರೆ ಇವತ್ತು ಮಾಡ್ತಿರುವಂಥ ಥಿಯರಿ ಪಾರ್ಟ್ ನಿಮ್ಗೆ ಗೊತ್ತಾಗಿರಬೇಕು. ಪ್ರತಿಯೊಂದು ಜರ್ನಲ್ ಎಂಟ್ರೀಸನ್ನು ನೀವು ನೋಡಿಕೊಂಡ್ರೆ ನೀಟಾಗಿ ಬಂತು ಅಂದರೆ ನಿಮಗೆ 12 ಮಾರ್ಕ್ಸ್ ಕ್ವಶನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ಕ್ಲಾಸನ್ನು ಫುಲ್ ವಿಡಿಯೋ ವಾಚ್ ಮಾಡಿ ಏನೇನಿದೆ ಎಲ್ಲ ಜರ್ನಲ್ ಎಂಟ್ರೀಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ದೆನ್ ನೆಕ್ಸ್ಟ್ ಕ್ಲಾಸಿಂದ 12 ಮಾರ್ಕ್ಸ್ ಕ್ವಶನು ಸ್ಟಾರ್ಟ್ ಆಗುತ್ತೆ. ಸೇಮ್ ಈ ವಿಡಿಯೋಕ್ಕೆ ಅದು ರಿಲೇಟೆಡ್ ಇರುವಂಥ ಎಂಟ್ರೀಸೇ ಆಗಿರುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ಸ್ ವಿ ಸ್ಟಾರ್ಟ್ meaning of hidden goodwill. So hidden goodwill means hidden goodwill is a 2 marks question. 2 marks question. Hidden goodwill means the value of goodwill informed on the basis of new partner, informed on the basis of new partner's capital amount and his or her share in the profit is called the hidden goodwill. So new partner in admission ಮಾಡ್ಕೊಳ್ತಾರಲ್ಲ, ಸೊ ಆ ಟೈಮಲ್ಲಿ ಕೆಲವೊಂದು ಗುಡ್ವಿಲ್ ಅಮೌಂಟನ್ನು ಶೋ ಮಾಡೋಕ್ಕಾಗಲ್ಲ, ತೋರಿಸಲ್ಲ. ಸೊ ಆ ರೀತಿ ಇರುವಂತಹ ಒಂದು ಶೇರ್ ಮಾಡ್ಕೊಳ್ಳೋಬೇಕಾಗಿರುವಂತಹ ಒಂದು ಅಮೌಂಟನ್ನು ಹಿಸ್ ಆರ್ ಹರ್ ಶೇರ್ ದಿ ಪ್ರಾಫಿಟ್ ಅಮೌಂಟ್ is called hidden goodwill. So in the other words, the value of goodwill is not given in the at the time of admission of a partner. Some of the goodwill amount is not shown, is not given at the time of admission of a new partner. So admission ಆಗುವಂತಹ ಟೈಮಲ್ಲಿ goodwill amount ನ ಶೋ ಮಾಡಲ್ಲ, ಅಂದರೆ ತೋರಿಸಲ್ಲ. not given at the time of admission of a partner, ಕೊಟ್ಟಿರಲ್ಲ ಅಡ್ಮಿಷನ್ ಟೈಮಲ್ಲಿ. ಇನ್ ಸಚ್ ಎ ಸಿಚುವೇಶನ್ ಇಟ್ ಹ್ಯಾಸ್ ಟು ಬಿ ಇನ್ಫಾರ್ಮ್ ಫ್ರಮ್ ಅರೇಂಜ್ಮೆಂಟ್ ಆಫ್ ದಿ ಕ್ಯಾಪಿಟಲ್ ಆ್ಯಂಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಆ ಟೈಮಲ್ಲಿ ಏನು ಮಾಡಬೇಕು, ಕ್ಯಾಪಿಟಲ್ ಅಮೌಂಟನ್ನು ಅರೇಂಜ್ ಮಾಡಬೇಕು, ದೆನ್ ಪ್ರಾಫಿಟ್ ಅಮೌಂಟ್ ಕೂಡ ಶೇರ್ ಮಾಡಬೇಕು. ಸೊ ಆ ಟೈಮಲ್ಲಿ ಗುಡ್ವಿಲ್ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ನಮಗೆ ಗೊತ್ತಾಗಲ್ಲ. ಸೊ ಆ ರೀತಿಯಾಗಿ ಬಂದಿರುವಂತಹ ಗುಡ್ವಿಲ್ ಅಮೌಂಟನ್ನು ಏನಂತ ಕರೀತಾರೆ, ಹಿಡನ್ ಗುಡ್ವಿಲ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಿಡನ್ ಗುಡ್ವಿಲ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಇನ್ಫಾರ್ಮ್ ಆನ್ ದಿ ಬೇಸಿಸ್ ಆಫ್ ನ್ಯೂ ಪಾರ್ಟ್ನರ್ ಅಡ್ಮಿಟಿಂಗ್ ಇನ್ ಟು ದಿ ಪಾರ್ಟ್ನರ್ಶಿಪ್ ಫಾರ್ಮ್, ನ್ಯೂ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್. ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟಲ್ಲಿ ಒಂದು ಪಾರ್ಟನ್ನು ಗುಡ್ವಿಲ್ ವ್ಯಾಲ್ಯೂ ಅಂತ ಕನ್ಸಿಡರ್ ಮಾಡ್ತಾರೆ. ಅದು ಏನಾಗಿರುತ್ತೆ, ಅದು ಸೀಕ್ರೆಟ್ ಆಗಿರುತ್ತೆ. ಅಂತಹ ಗುಡ್ವಿಲ್ ಅಮೌಂಟು ಹಿಡನ್ ಗುಡ್ವಿಲ್ ಆಗಿರುತ್ತೆ. ಆ್ಯಂಡ್ ಶೇರ್ ಇನ್ ದಿ ಪ್ರಾಫಿಟ್ ಈಸ್ ಕಾಲ್ಡ್ ಹಿಡನ್ ಗುಡ್ವಿಲ್. ಸೊ ಪ್ರಾಫಿಟ್ ಮಾತ್ರ ಏನು ಮಾಡ್ತಾರೆ, ಅಲ್ಲಿ ಶೇರನ್ನು ಮಾಡ್ತಾ ಹೋಗ್ತಾರೆ. ಸೊ ಯಾರು ಅಡ್ಮಿಷನ್ ಆಗಿರ್ತಾರೆ ಅವ್ರು ತಂದಿರುವಂತಹ ಒಂದು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟಲ್ಲಿ ಗುಡ್ವಿಲ್ ವ್ಯಾಲ್ಯೂ ಎಷ್ಟಿದೆ ಅಂತೇಳ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಪ್ರಾಫಿಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗ್ತಾರೆ. ಸೊ ಇಟ್ ಈಸ್ ರಿಲೇಟಿಂಗ್ ಟು ದಿ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್. ಸೊ ಅಡ್ಮಿಷನ್ ಪಾರ್ಟ್ನರ್ಗೆ ಇದು ರಿಲೇಟೆಡ್ ಆಗಿರುವಂಥ ಅಮೌಂಟ್ ಆಗಿದೆ. ದೆನ್ ಮೇನ್ ಕಾನ್ಸೆಪ್ಟ್ ಅಡ್ಜಸ್ಟ್ಮೆಂಟ್ ಫಾರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್. ಸೊ ಸ್ಟಾರ್ಟಿಂಗ್ ಅಡ್ಮಿಷನ್ ಚಾಪ್ಟರ್ ಸ್ಟಾರ್ಟ್ ಆದಾಗ 6 ಟೈಪ್ಸನ್ನು ಹೇಳಿದ್ರು. ಫಸ್ಟ್ ಒನ್ NPSR ರೇಷಿಯೋ, ಸೆಕೆಂಡ್ ಒನ್ ಸ್ಯಾಕ್ರಿಫೈಸಿಂಗ್ ರೇಷಿಯೋ, ಥರ್ಡ್ ಒನ್ ವ್ಯಾಲ್ಯೂಯೇಷನ್ ಆಫ್ ದಿ ಗುಡ್ವಿಲ್ ಆ್ಯಂಡ್ ಫೋರ್ತ್ ಒನ್ ರಿವ್ಯಾಲ್ಯೂಯೇಷನ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ದಿ ಲಯಬಿಲಿಟೀಸ್ ಆ್ಯಂಡ್ ಫಿಫ್ತ್ ಒನ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್ ಅಮೌಂಟ್. And then next one is adjustment of the partner's capital account. 6 types ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಅನ್ನು ನೋಡ್ತೀವಿ ಅಂತ ಹೇಳ್ಬಿಟ್ಟು ಚಾಪ್ಟರ್ ಸ್ಟಾರ್ಟಿಂಗ್ ಅಲ್ಲಿ ಬಂದಿದೆ. ಸೊ ಅದರಲ್ಲಿ ಆಲ್ರೆಡಿ ನಾವು ಸ್ಯಾಕ್ರಿಫೈಸಿಂಗ್ ರೇಷಿಯೋ ಫೈಂಡ್ ಔಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀವಿ, NPSR ರೇಷಿಯೋ ಹೇಗೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ, ದೆನ್ ಗುಡ್ವಿಲ್ ವ್ಯಾಲ್ಯೂಯೇಷನ್ ಕೂಡ ನಮಗೆ ಗೊತ್ತಾಗಿದೆ. ದೆನ್ ನಮಗೆ ರಿಮೈನಿಂಗ್ ಇರುವಂತಹ ಪಾರ್ಟಲ್ಲಿ ಬರುವಂಥದ್ದು ಈಗ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್ ಎಂಟ್ರೀಸ್ ಬರುತ್ತೆ, ದೆನ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಎಂಟ್ರಿ ಬರುತ್ತೆ, ದೆನ್ ರಿವ್ಯಾಲ್ಯೂಯೇಷನ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಎಂಟ್ರೀಸ್ ಬರುತ್ತೆ. ಸೊ ಈ 3 ಕಾನ್ಸೆಪ್ಟನ್ನು ನಾವೀಗ ಸ್ಟಡಿ ಮಾಡ್ತಾ ಹೋದರೆ ನಮಗೆ ಥಿಯರಿ ಕಾನ್ಸೆಪ್ಟ್ಸ್ ಏನಿದೆ ಅದು ಫುಲ್ಫಿಲ್ ಆಗುತ್ತೆ. Okay, my dear student, next concept is adjustment
for fourth concept. Adjustments for accumulated profit and losses. Accumulated ಅಂದ್ರೆ ಒಂದು ರಿಸರ್ವ್ ಆಗಿಟ್ಟಿರುವಂತಹ ಅಮೌಂಟ್, ಸಂಗ್ರಹಣೆ ಮಾಡಿಟ್ಟಿರುವಂತಹ ಅಮೌಂಟ್. ಅಡ್ಜಸ್ಟ್ಮೆಂಟ್ ಫಾರ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್. ಆಲ್ರೆಡಿ ರಿಸರ್ವ್ ಆಗಿರುವಂತಹ ಅಕ್ಯುಮುಲೇಟೆಡ್ ಪ್ರಾಫಿಟ್ ಮತ್ತು ಲಾಸಸ್ ಅನ್ನ ಯಾವ ರೀತಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ನಾವು ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು ಅನ್ನೋದು ಈ ಕಾನ್ಸೆಪ್ಟ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅಕ್ಯುಮುಲೇಟೆಡ್ ಪ್ರಾಫಿಟ್ ಸಚ್ ಆಸ್ ಜನರಲ್ ರಿಸರ್ವ್ಸ್ ಆರ್ ರಿಸರ್ವ್ ಫಂಡ್ ಆರ್ any other reserves, and also profit and loss account balance appearing in the balance sheet liability side. So balance sheet liability side alli mention ಮಾಡ್ತಾ ಹೋಗ್ತಾರೆ. It is should be transferred to the partners capital account of existing partners, means old partners in their old profit sharing ratios. Old profit sharing ratios ದಲ್ಲಿ ನಾವು ಏನು ಮಾಡಬೇಕು, balance sheet ಅಲ್ಲಿ ಕೊಟ್ಟಿರ್ತಾರೆ ಎಂಟ್ರೀಸ್ ಅನ್ನ. ಆಲ್ರೆಡಿ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಗೊತ್ತಿದೆ. ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ and assets. Liability side is given in the problem. General reserve or reserve fund and profit and loss items. This item is transferred to the partners capital account. Partners capital account and distribution in the ratios of old profit sharing ratio. Old ratio ದಲ್ಲಿ ಏನು ಮಾಡಬೇಕು, ರಿಸರ್ವ್ ಅಮೌಂಟ್ ಅನ್ನ, ಜನರಲ್ ರಿಸರ್ವ್ಸ್ ಅಮೌಂಟ್ ಅನ್ನ, ಪ್ರಾಫಿಟ್ ಆರ್ ಲಾಸಸ್ ಅಮೌಂಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡ್ತಾ ಹೋಗ್ತೀವಿ. In case profit and losses means debit balances of profit and losses is given in the balance sheet asset side. Balance sheet asset side debit balances. ikkade liability side kotirodu credit balances of profit and losses. So debit balance of the profit and loss amount is given in the balance sheet asset side. It should be transferred to the partners capital account. It is also transferred to the partners capital account. Should be transferred to the partners capital account. ಅದನ್ನು ಕೂಡ ನಾವು ಏನು ಮಾಡ್ತೀವಿ, partners capital account ಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ಲಯಬಿಲಿಟಿ ಸೈಡ್ ಅಲ್ಲಿರುವಂತಹ ಜನರಲ್ ರಿಸರ್ವ್ಸ್ ಆಗಿರ್ಬೋದು, ರಿಸರ್ವ್ ಫಂಡ್ ಅಮೌಂಟ್ ಆಗಿರ್ಬೋದು, ಆರ್ ಪ್ರಾಫಿಟ್ ಅಂಡ್ ಲಾಸ್ ಅಮೌಂಟ್ ಆಗಿರ್ಬೋದು, ಈ ರೀತಿ ಅಮೌಂಟ್ ಏನಿರುತ್ತೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಇನ್ನು ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಒಂದೇ ಇರುತ್ತೆ, ರಿಸರ್ವ್ ಫಂಡ್ ಅಸೆಟ್ ಸೈಡ್ ಬರಲ್ಲ. ಸೊ ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸಸ್ ಡೆಬಿಟ್ ಬ್ಯಾಲೆನ್ಸಸ್ ಏನು ಕೊಟ್ಟಿರ್ತಾರೆ, ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ಗೆ ನಾವು ಏನು ಮಾಡ್ತೀವಿ, ಅಲ್ಲಿ ಟ್ರಾನ್ಸ್ಫರನ್ನು ಮಾಡ್ತಾ ಹೋಗ್ತೀವಿ. ಸೊ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತೀವಿ, ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ಅನ್ನೋದು ಈ ಕಾನ್ಸೆಪ್ಟಲ್ಲಿ ನಾವು ಸ್ಟಡಿ ಮಾಡಬೇಕಾಗಿದೆ ಇಂಪಾರ್ಟೆಂಟ್ ಆಗಿ. ಸೊ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಜರ್ನಲ್ ಎಂಟ್ರಿ ನೋಡಬೇಕು. ಸೊ ಜರ್ನಲ್ ಎಂಟ್ರಿ ನೋಡಿಕೊಂಡಾಗ ನಮಗೆ ಈಸಿಯಾಗಿ ಅದು ಗೊತ್ತಾಗ್ತಾ ಹೋಗುತ್ತೆ. ಜರ್ನಲ್ ಎಂಟ್ರೀಸ್ ಫಾರ್ ಅಡ್ಜಸ್ಟ್ಮೆಂಟ್ ಆಫ್ ದಿ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸಸ್ ಆ್ಯಂಡ್ reserve fund or general reserves amount transfer to the partners capital account. So ಈ journal entries ಯಾವ ರೀತಿ ರಿಲೇಟೆಡ್ ಇರುತ್ತೆ, accumulated profit amount ಏನಿರುತ್ತೆ, loss amount ಏನಿರುತ್ತೆ, reserve fund amount ಏನಿರುತ್ತಲ್ಲ ಅದನ್ನೆಲ್ಲ partners capital account ಗೆ ಯಾವ ರೀತಿ ನಾವು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದಕ್ಕೆ ರಿಲೇಟೆಡ್ ಆಗಿರುವಂಥ journal entries. So first one, for recording of general reserves, reserve fund or any other
reserve amount. These types of the amounts is given in the balance sheet liability side. So balance sheet liability side ಅಲ್ಲಿ ಕೊಟ್ಟಿರ್ತಾರೆ. So balance sheet liability side ಅಲ್ಲಿ ಕೊಟ್ಟಿರುವಂತಹ general reserves amount, reserve fund amount or any other reserves amount, it should be transferred to the partners capital account, to the old partners account, means existing partners account. So existing ಯಾರು ಇರ್ತಾರೆ, ಪಾರ್ಟ್ನರ್, ಓಲ್ಡ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರಿಗೆ ನಾವು ಟ್ರಾನ್ಸ್ಫರ್ನ ಮಾಡಬೇಕಾಗುತ್ತೆ. ಸೊ ಟ್ರಾನ್ಸ್ಫರ್ ಮಾಡೋದು ನಾವೀಗ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕಾಗಿದೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ಗೆ ನಾವು ಅಕೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾ ಇರೋದ್ರಿಂದ ಜರ್ನಲ್ ಎಂಟ್ರಿ ಏನಾಗುತ್ತದೆ, ಜನರಲ್ ರಿಸರ್ವ್ಸ್ ಅಕೌಂಟ್ ಡೆಬಿಟ್ ಆರ್ ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟ್ ಆರ್ ಎನಿ ಅದರ್ ರಿಸರ್ವ್ ಅಕೌಂಟ್ ಡೆಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಜರ್ನಲ್ ಎಂಟ್ರಿ general reserves or reserve fund or any other reserve account data to old partners capital account. Means existing partners ಯಾರಿರ್ತಾರೆ ಅವ್ರಿಗೆ ಓಲ್ಡ್ ರೇಷಿಯೋದಲ್ಲಿ ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ 12 ಮಾರ್ಕ್ಸ್ ಕ್ವಶನ್ ಮಾಡಬೇಕಾದ್ರೆ ಕ್ವಶನಲ್ಲಿ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಿರ್ತಾರೆ. ಸೊ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡಲ್ಲಿ ರಿಸರ್ವ್ ಫಂಡ್ ಅಮೌಂಟನ್ನು ಕೊಟ್ಟಿರ್ತಾರೆ. ಸೊ ಆ ರಿಸರ್ವ್ ಫಂಡ್ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಅದು ಓಲ್ಡ್ ಪಾರ್ಟ್ನರ್ಗೆ ಶೇರ್ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಏನು ಮಾಡಬೇಕು, ಶೇರ್ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ರೆಡಿಟ್ ಇದೆ. ಸೊ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ರಿಸರ್ವ್ ಫಂಡ್ ಆರ್ ಜನರಲ್ ರಿಸರ್ವ್ಸ್ ಆರ್ ಎನಿ ಅದರ್ ರಿಸರ್ವ್ ಬ್ಯಾಲೆನ್ಸ್ ಶೀಟಲ್ಲಿ ಏನನ್ನು ಮೆನ್ಷನ್ ಮಾಡಿರ್ತಾರೆ ಆ ನೇಮನ್ನು ಅಲ್ಲಿ ಮೆನ್ಷನ್ ಮಾಡಿಬಿಟ್ಟು ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಹೋಗಬೇಕು. ದೆನ್ ನೆಕ್ಸ್ಟ್ ಎಂಟ್ರಿ ಫಾರ್ ರೆಕಾರ್ಡಿಂಗ್ ಆಫ್ ದಿ ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಅಪಿಯರಿಂಗ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಐಟಮ್ಸನ್ನು ಕೊಟ್ಟಿರ್ತಾರೆ. ಅಸೆಟ್ ಸೈಡು ಇರುತ್ತೆ ಆ್ಯಂಡ್ ಲಯಬಿಲಿಟಿ ಸೈಡು ಇರುತ್ತೆ. ಸೊ ಲಯಬಿಲಿಟಿ ಸೈಡ್ ಅಮೌಂಟ್ ಏನಿರುತ್ತೆ ಆ ಲಯಬಿಲಿಟಿ ಸೈಡ್ ಅಮೌಂಟ್ ಇರೋದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ದೆನ್ ಅಸೆಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಏನಾದರೂ ಕೊಟ್ಟಿದ್ದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಜರ್ನಲ್ ಎಂಟ್ರೀಸ್ ಏನು ಬರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಸೆಕೆಂಡ್ ಜರ್ನಲ್ ಎಂಟ್ರಿ ಫಾರ್ recording of profit and loss account balance appearing in liability side of the balance sheet liability side ಅಲ್ಲಿ ಅಮೌಂಟ್ ಅನ್ನು ಮೆನ್ಷನ್ ಮಾಡಿರ್ತಾರೆ. ಸೊ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೇಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ರೇಷಿಯೋ ಓಲ್ಡ್ ರೇಷಿಯೋ. ಸೊ ಇಲ್ಲಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೊಟ್ಟು ಅದ್ರ ಮುಂದೆ ಓಲ್ಡ್ ಅಂತ ಹೇಳಿ ಸೇರಿಸ್ತಾ ಇದ್ದೀವಿ. ಸೊ ಓಲ್ಡ್ ಪಾರ್ಟ್ನರ್ ನಮ್ಗೆ ಏನೇನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಹೇಳುತ್ತದೋ ಓಲ್ಡ್ ಪಾರ್ಟ್ನರ್ಗೆ ಅಷ್ಟೇ ನಾವು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಅಡ್ಮಿಷನ್ ಪಾರ್ಟ್ನರ್ ಕೂಡ ಇರ್ತಾರೆ. ಸೊ ಅಡ್ಮಿಷನ್ ಪಾರ್ಟ್ನರ್ಗೆ ಯಾವುದೇ ರೀತಿಯಾದಂತಹ ರಿಸರ್ವ್ ಅಮೌಂಟ್ ಕೊಡೋಕ್ಕೆ ಬರಲ್ಲ. ನೆನ ಪ್ರಾಫಿಟ್ ಆ್ಯಂಡ್ ಲಾಸಸ್ ಅಮೌಂಟನ್ನು ಶೇರ್ ಮಾಡೋದಕ್ಕೆ ಬರಲ್ಲ. ಸೊ ಹಾಗಾಗಿ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ನಾವು ಅಮೌಂಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ದೆನ್ ಥರ್ಡ್ ಜರ್ನಲ್ ಎಂಟ್ರಿ ಫಾರ್ ರೆಕಾರ್ಡಿಂಗ್ ಆಫ್ profit and loss account balance means debit balance appearing in asset side of the balance sheet. Yes, balance sheet asset side ಅಲ್ಲಿ ಏನಾದರೂ ಅಮೌಂಟ್ ಕೊಟ್ಟಿದೆ. asset side ಅಲ್ಲಿ ಕೊಟ್ಟಾಗ ಏನಾಗುತ್ತೆ, ಏನು ಜರ್ನಲ್ ಎಂಟ್ರಿ ಮುಗಿತಲ್ಲ ಅದನ್ನು ರಿವರ್ಸ್ ಮಾಡಬೇಕು. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೇಟಾ old partners capital account data side to profit and loss
balance sheet. So the debit balances, it should be transferred to the old partner's capital account debit side. So debtor side ಗೆ ಅದನ್ನ ಟ್ರಾನ್ಸ್ಫರ್ ಕೊಡಬೇಕು. ಓಲ್ಡ್ ರೇಷಿಯೋದಲ್ಲಿ ಓಲ್ಡ್ ಪಾರ್ಟ್ನರ್ಗೆ ಮಾತ್ರ ಡಿಸ್ಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಈ 3 journal entries ಏನು ಬರುತ್ತೆ, it is relating to the reserve fund or general reserves or any other reserves, and also profit and losses transferred to the partner's capital account. Accumulated adjustment capital amount ಅನ್ನ means accumulated adjusted reserve amount, profit and loss amount ಯಾವ ರೀತಿ ನಾವು ಶೇರ್ ಮಾಡಬೇಕು, ದೆನ್ ಯಾವ ರೀತಿ ನಾವು ಟ್ರಾನ್ಸ್ಫರ್ ಕೊಡ್ತೀವಿ ಅಕೌಂಟ್ಗೆ ಅನ್ನೋದು ಇದರಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಮಾಡಿರುವಂತಹ ಅಮೌಂಟ್ ಏನಾಗುತ್ತೆ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ಓಕೆ, ಈ 3 journal entries ಅನ್ನು ನೆನಪಿಟ್ಕೊಳ್ಳ್ರಿ. ಜನರಲ್ ರಿಸರ್ವ್ಸ್ ಅಕೌಂಟೆಡ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಓಲ್ಡ್ ಪಾರ್ಟ್ನರ್ಸ್ ಅಕೌಂಟ್ ಇಲ್ಲಿ ಕ್ರೆಡಿಟ್ ಇದೆ, ಸೊ ಕ್ರೆಡಿಟ್ ಸೈಡಲ್ಲಿ ಜನರಲ್ ರಿಸರ್ವ್ಸ್ ಅಮೌಂಟ್ ಬರುತ್ತೆ. ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಟಾರ್ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಓಲ್ಡ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಇದೆ, ಸೊ ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ. ಮೀನ್ಸ್ ಲಯಬಿಲಿಟಿ ಸೈಡಲ್ಲಿ ಕೊಟ್ಟಿರುವಂತಹ ಬ್ಯಾಲೆನ್ಸ್ ಅಮೌಂಟನ್ನು ಶೇರ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೊಡ್ತೀವಿ. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಮೌಂಟ್ ಅದು ಡೆಬಿಟ್ ಬ್ಯಾಲೆನ್ಸ್ ಆಗಿರುತ್ತೆ, ಲಾಸ್ ಅಮೌಂಟ್ ಇರುತ್ತೆ, ಅದು ಅಸೆಟ್ ಸೈಡಲ್ಲಿ ಇರುತ್ತೆ. ಸೊ ಅಸೆಟ್ ಸೈಡಲ್ಲಿ ಇರುವಂತಹ ಅಮೌಂಟನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಓಲ್ಡ್ ಪಾರ್ಟ್ನರಿಗೆ ಮಾತ್ರ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಹೋಗ್ತೀವಿ. is accumulated profit or losses and reserve entries. Then next entries, the next concept is adjustment of capital to partners. Adjustment of capital. Next entry number 5, main adjustments ಅಲ್ಲಿ 5th entry. Adjustment of capital to partners. So partners account ಗೆ ಕ್ಯಾಪಿಟಲ್ ಅಕೌಂಟ್ ಅನ್ನ ಅಡ್ಜಸ್ಟ್ಮೆಂಟ್ ಯಾವ ರೀತಿ ಮಾಡ್ತೀವಿ ಅನ್ನೋದು ಇದರಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಮೀನಿಂಗ್ ಆಫ್ ಅಡ್ಜಸ್ಟ್ಮೆಂಟ್ ಆಫ್ ಕ್ಯಾಪಿಟಲ್ ಟು ಎ partners. Sometimes at the time of admission, the partners agree that their capitals should also be adjusted so as to be appropriation to their profit sharing ratio. ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಕೊಟ್ಟಿರ್ತಾರಲ್ಲ, ಆ ರೇಷಿಯೋ ಪ್ರಪೋರ್ಷನಲ್ಲಿ ನಾವು ಏನು ಮಾಡ್ತೀವಿ, ಕ್ಯಾಪಿಟಲ್ಸ್ ಅಮೌಂಟನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೀವಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಅದರ್ ಅಡ್ಜಸ್ಟ್ಮೆಂಟ್ಸ್ ಏನೇನಿರುತ್ತೆ, ಸೊ ಅದರ್ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ನೆಲ್ಲ ತಗೊಳ್ತಾ ಹೋಗ್ತೀವಿ. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ಇಟ್ ಶುಡ್ ಬಿ ಟ್ರಾನ್ಸ್ಫರ್ ಟು ದಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ ನಾವು ಏನು ಮಾಡ್ತೀವಿ, ಅಮೌಂಟನ್ನು ಟ್ರಾನ್ಸ್ಫರನ್ನು ಮಾಡ್ತಾ ಹೋಗ್ತೀವಿ. ಇದರಲ್ಲಿ 2 journal entries ಅನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್, ಇಫ್ ದೇರ್ ಇಸ್ ಅ ಡೆಫಿಸಿಟ್ ಅಮೌಂಟ್ ಏನಾದರೂ ಬಂದಿದ್ರೆ, ಸೊ ಡೆಫಿಸಿಟ್ ಅಮೌಂಟ್ ಏನಾದರೂ ಬಂದಿದ್ರೆ ಅಮೌಂಟನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡುವಂಥ journal entry ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಮೀನ್ಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಎಂಟ್ರಿ, ಇಫ್ ದೇರ್ ಇಸ್ ಅ ಸರ್ಪ್ಲಸ್ ಮೀನ್ಸ್ ಪ್ರಾಫಿಟ್ ಆನ್ಸರ್ ಏನಾದರೂ ಬಂದಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೇಮ್ ಎಂಟ್ರೀಸನ್ನು ರಿವರ್ಸ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಅಂತ ಸಿಗುತ್ತೆ. ಸೊ ಸರ್ಪ್ಲಸ್ ಆ್ಯಂಡ್ ಡೆಫಿಸಿಟ್ 2 ಎಂಟ್ರೀಸ್ ಬರುತ್ತೆ. ಡೆಫಿಸಿಟ್ ಅಂತ ಬಂದಾಗ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಟಾರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸರ್ಪ್ಲಸ್ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇಸ್ ಅ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್ ಟು ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. Then next main concept is revaluation of the assets and reassessment of liabilities. It is very important concept. So 12 marks ಅಲ್ಲಿ first account ಮಾಡೋದು ನಾವು revaluation account. Revaluation of assets and
assessment of liabilities. So revaluation and reassessment, ಅಸೆಟ್ಸ್ಗಳನ್ನು ಮತ್ತು ಲಯಾಬಿಲಿಟೀಸ್ಗಳನ್ನು ರೀವ್ಯಾಲ್ಯೂ ಮಾಡ್ತೀವಿ ಆ್ಯಂಡ್ ರೀಅಸೆಸ್ಮೆಂಟನ್ನು ಮಾಡ್ತೀವಿ, ಮೀನ್ಸ್ ರೀಕ್ಯಾಲ್ಕುಲೇಷನನ್ನು ಮಾಡ್ತೀವಿ. ಸೊ ಯಾವ ಟೈಮಲ್ಲಿ ನಾವು ರಿವ್ಯಾಲ್ಯೂಯೇಷನ್ ರೀಅಸೆಸ್ಮೆಂಟನ್ನು ಮಾಡಬೇಕಾಗುತ್ತೆ ಅಂದರೆ ಅಟ್ ದಿ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್ ಟು ದಿ ಫರ್ಮ್ ಆ್ಯಂಡ್ ರಿಟೈರ್ಮೆಂಟ್ ಆಫ್ ಎನಿ ಪಾರ್ಟ್ನರ್ ಫ್ರಮ್ ದಿ ಫರ್ಮ್, ದೆನ್ ಡೆತ್ ಆಫ್ ಎ ಪಾರ್ಟ್ನರ್ ಇನ್ ಎ ಫರ್ಮ್ ಆ್ಯಂಡ್ ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ ಅಮಾಂಗ್ ದಿ ಪಾರ್ಟ್ನರ್ಸ್. ಈ ಸರ್ಕಮ್ಟೆನ್ಸಸ್ ಅಂಡರಲ್ಲಿ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನನ್ನು ಮಾಡ್ತಾ ಹೋಗ್ತೀವಿ. ಸೊ ಅಡ್ಮಿಷನ್ ಆದಂತಹ ಟೈಮಲ್ಲಿ ಅಮೌಂಟ್ ಎಲ್ಲ ಚೇಂಜಸ್ ಆಗುತ್ತೆ. ಸೊ ಆ ರೀಸನ್ನಿಂದ ನಾವು ರಿವ್ಯಾಲ್ಯೂಯೇಷನ್ ಮತ್ತು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ರಿಟೈರ್ಡ್ ಆದಾಗ ಒಬ್ಬ ಪಾರ್ಟ್ನರ್ಗೆ ಸೆಟಲ್ಮೆಂಟ್ ಮಾಡಬೇಕಾಗಿರುವಂತಹ ಎಲ್ಲ ಅಮೌಂಟ್ಸ್ ಅವರಿಗೆ ಸೆಟಲ್ ಮಾಡಬೇಕು. ಸೊ ಅವಾಗ ಕೂಡ ರಿವ್ಯಾಲ್ಯೂಡನ್ನು ಮಾಡಬೇಕಾಗುತ್ತೆ. ಪಾರ್ಟ್ನರ್ ಡೆತ್ ಆದಾಗ ಅವರಿಗೂ ಕೂಡ ಅಮೌಂಟ್ಸ್ ಏನೇನು ಕೊಡಬೇಕಾಗಿರುತ್ತೆ, ಸ್ಯಾಲ್ರಿ ಇರ್ಬೋದು, ರೆಮ್ಯುನರೇಷನ್ ಇರ್ಬೋದು, ಕಮಿಷನ್ ಅಮೌಂಟ್ ಇರ್ಬೋದು, ಕ್ಯಾಪಿಟಲ್ ಇರ್ಬೋದು, ಗುಡ್ ವಿಲ್ ಇರ್ಬೋದು, ಅವ್ರಿಗೆ ಏನೇನು ಕೊಡಬೇಕಾಗಿರುತ್ತೆ ಅದನ್ನೆಲ್ಲ ಸೆಟಲ್ಮೆಂಟ್ ಮಾಡೋದಕ್ಕೆ ರಿವ್ಯಾಲ್ಯೂಡನ್ನು ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಸರ್ಕಮ್ಟೆನ್ಸಸ್ ಅಂಡರಲ್ಲಿ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ಲಯಾಬಿಲಿಟಿ ಆ್ಯಂಡ್ ಅಸೆಟ್ಸ್ಗಳನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ revaluation of the assets and reassessment of the liabilities. At the time of admission of a new partner, the assets are revalued and the liabilities are reassessed in order to ascertain true position of the business concern. So true value ಎಷ್ಟು ಬರುತ್ತೆ, ಟ್ರೂ ಪ್ರಾಫಿಟ್ ಅಮೌಂಟ್ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ರೀಅಸೆಸ್ಮೆಂಟ್ ಆಫ್ ದಿ ಲಯಾಬಿಲಿಟೀಸ್ ವ್ಯಾಲ್ಯೂಯೇಷನನ್ನು ಮಾಡ್ತಾ ಹೋಗ್ತೀವಿ. On account of revaluation account, the value of some of the assets and some of the liabilities may be increased or decreased. So ಇದರಲ್ಲಿ ಏನಾಗಿರುತ್ತೆ, ರಿವ್ಯಾಲ್ಯೂ ಮಾಡುವಂತಹ ಟೈಮಲ್ಲಿ some of the assets and some of the liabilities in order to increase amount or decrease amount, to record the increase or decrease in the value of the assets and liabilities. So we will prepare the revaluation account. So revaluation account ಅನ್ನು ಏನಕ್ಕೆ ನಾವು ಪ್ರಿಪೇರ್ ಮಾಡ್ತೀವಿ ಅಂದರೆ, ಇಟ್ ಈಸ್ ಹೆಲ್ಪ್ ಟು ರೆಕಾರ್ಡಿಂಗ್ ಆಲ್ ದಿ ಇನ್ಕ್ರೀಸ್ ಆರ್ ಡಿಕ್ರೀಸಸ್ ಆಫ್ ದಿ ಅಸೆಟ್ಸ್ ಆ್ಯಂಡ್ ಲಯಾಬಿಲಿಟೀಸ್, ಈಸ್ ಅಸರ್ಟೈನ್ ಟ್ರೂ ಪೊಸಿಷನ್ ಆಫ್ ದಿ ಫರ್ಮ್ ಆರ್ ಬಿಸ್ನೆಸ್ಸಲ್ಲಿರುವಂತಹ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ಗಳು ಇನ್ಕ್ರೀಸ್ ಆಗ್ಬೋದು ಅಥವಾ ಡಿಕ್ರೀಸ್ ಆಗ್ಬೋದು. ಸೊ ಅದೆರಡರ ಮಧ್ಯೆ ಟ್ರೂ ವ್ಯಾಲ್ಯೂ ಎಷ್ಟು ಬರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡೋದಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ದೆನ್ ಮೀನಿಂಗ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ is an account prepared to record all the increase or decrease in the value of the assets and liabilities. Increase or decrease in the value of assets and liabilities. It is usually prepared at the time of admission, at the time of retirement, or at the time of death of a partner. To ascertain true profit or losses on the revaluation of the assets and liabilities, reassessment. So revaluation meaning andreno, so revaluation, it is an account prepared to record all the increase or decrease assets or liabilities. ಸೊ ಇನ್ಕ್ರೀಸ್ ಮತ್ತು ಡಿಕ್ರೀಸ್ ಆದಂತಹ ಅಸೆಟ್ಸ್ ಮತ್ತು ಲಯಾಬಿಲಿಟೀಸ್ಗಳನ್ನು ರೆಕಾರ್ಡ್ ಮಾಡೋದಕ್ಕೆ ಈ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಟ್ ಈಸ್ ಪ್ರಿಪೇರ್ಡ್ ಅಟ್ ದಿ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ಅಟ್ ದಿ ಟೈಮ್ ಆಫ್ ಡೆತ್ ಆಫ್ ಎ ಪಾರ್ಟ್ನರ್ ಆ್ಯಂಡ್ ಆಲ್ಸೋ retirement of a partner, to ascertain the profit or losses of an organization or of a business. ಬಿಸ್ನೆಸ್ಸಲ್ಲಿರುವಂತಹ ಟ್ರೂ ಪ್ರಾಫಿಟ್ ಮತ್ತು ಲಾಸಸ್ಸನ್ನು ಫೈಂಡ್ ಔಟ್ ಮಾಡೋದಕ್ಕೆ ಈ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ತಗೊಳ್ತಾ ಹೋಗ್ತೀವಿ. ಸೊ ಸರ್ಕಮ್ಟೆನ್ಸಸ್ ಅಂಡರ್ ವಿಚ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಪ್ರಿಪೇರ್. ವಾಟ್ ಆರ್ ದ ಸರ್ಕಮ್ಟೆನ್ಸಸ್ ಟು ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್? ರೀಸನ್ಸ್ಗಳೇನು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡೋದಕ್ಕೆ, ಕಾರಣಗಳು ಯಾವ್ದು ಅಂತ ಹೇಳ್ಬಿಟ್ಟು ಸರ್ಕಮ್ಟೆನ್ಸಸ್ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸ್ ಕ್ವಶನ್ ಬರುತ್ತೆ ನಿಮಗೆ. ಆಲ್ರೆಡಿ ಮೀನಿಂಗಲ್ಲೇ ಬಂದಿದೆ. ಯಾವ ಟೈಮಲ್ಲಿ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಮಾಡ್ತೀವಿ? ಅಡ್ಮಿಷನ್ ಟೈಮಲ್ಲಿ ಮಾಡ್ತೀವಿ, ರಿಟೈರ್ಮೆಂಟಲ್ಲಿ ಮಾಡ್ತೀವಿ, ಆ್ಯಂಡ್ ಡೆತ್ ಆಫ್ ದಿ ಪಾರ್ಟ್ನರ್ ಟೈಮಲ್ಲಿ ಮಾಡ್ತೀವಿ, ಆ್ಯಂಡ್ ಚೇಂಜ್ ಆಫ್ ದಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಮಾಂಗ್ ದಿ ಪಾರ್ಟ್ನರ್ಸ್ ರೇಷಿಯೋಗಳು ಚೇಂಜ್ ಆದಂತಹ ಟೈಮಲ್ಲೂ ಕೂಡ ಏನು ಮಾಡ್ತೀವಿ, ಈ ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ದೆನ್ ಇದಕ್ಕೆ ರಿಲೇಟೆಡ್ ಇರುವಂತಹ ಜರ್ನಲ್ ಎಂಟ್ರೀಸ್ ಏನಿದೆ, ಫಾರ್ಮೆಟ್ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಸೊ ಇನ್ಕ್ರೀಸ್, ಡಿಕ್ರೀಸ್ ಇವೆರಡು ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ಎಂಟ್ರೀಸ್. ಜರ್ನಲ್ ಎಂಟ್ರೀಸ್
increase means appreciation. ಸೊ ಅಸೆಟ್ಸ್ ವ್ಯಾಲ್ಯೂ ಇನ್ಕ್ರೀಸ್ ಆದಂತಹ ಟೈಮಲ್ಲಿ ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವ ಸೈಡಲ್ಲಿ ನಾವು ಅಸೆಟ್ಸ್ಗಳನ್ನು ರೆಕಾರ್ಡ್ ಮಾಡ್ತಾ ಹೋಗಬೇಕು ಅನ್ನೋ ಜರ್ನಲ್ ಎಂಟ್ರೀಸನ್ನು ಇಲ್ಲಿ ನೋಡ್ತೀವಿ. ಸೊ ಇನ್ಕ್ರೀಸ್ ಆದಂತಹ ಟೈಮಲ್ಲಿ ಅಸೆಟ್ಸ್ ವ್ಯಾಲ್ಯೂಸ್ಗಳನ್ನು ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಜರ್ನಲ್ ಎಂಟ್ರಿ ಏನಂತ ಬರುತ್ತದೆ, ಅಸೆಟ್ಸ್ ಅಕೌಂಟ್ ಡೆಟಾರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್, ಅಸೆಟ್ಸ್ ಅಕೌಂಟ್ ಡೆಟಾರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಫಸ್ಟ್ ಜರ್ನಲ್ ಎಂಟ್ರಿ assets account debtor to revaluation account. Then second entry for decreases in an assets. Decreases means depreciation entries. So depreciation entries, reduces entries. These types of entries are recorded under the revaluation account debit side. So journal entry revaluation account debtor to revaluation account debtor to assets account. So assets increases ಆದರೆ ಇಟ್ಸ್ ಅಪ್ರಿಸಿಯೇಷನ್ ಏನಾದರೂ ಆದರೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಬರುತ್ತೆ. ಇನ್ ಕೇಸ್ ಅಸೆಟ್ಸ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಡಿಪ್ರಿಸಿಯೇಷನ್ ಏನಾದರೂ ಕೊಟ್ಟಿದ್ರೆ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಸೊ ಪರ್ಸೆಂಟೇಜ್ನ ಅಪ್ಲೈ ಮಾಡಿಬಿಟ್ಟು ಡಿಪ್ರಿಸಿಯೇಷನ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ತೀವಿ. ಸೊ ಆ ರೀತಿಯಾಗಿ ಡಿಪ್ರಿಸಿಯೇಷನ್ ರೆಡ್ಯೂಸಸ್ ಆರ್ ಲೆಸ್ ದ್ಯಾನ್ ಆರ್ ಡಿಕ್ರೀಸಸ್ ಎಂಟ್ರೀಸ್ ಏನಾದರೂ ಬಂದರೆ ಆ ರೀತಿ ಎಂಟ್ರೀಸ್ಗಳನ್ನು ಡೆಟಾರ್ ಸೈಡಲ್ಲಿ ಶೋ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡಲ್ಲಿ ಎಂಟ್ರೀಸನ್ನು ಪಾಸ್ ಮಾಡ್ತಾ ಹೋಗ್ತೀವಿ. ದೆನ್ ಥರ್ಡ್ ಎಂಟ್ರಿ ಫಾರ್ increases liabilities. So liability ಏನಾದರೂ increases ಆದರೆ so liability increases entry revaluation account debtor to liability account. So revaluation account debtor side ಅಲ್ಲಿ increases liability entries ಅನ್ನು ಪಾಸ್ ಮಾಡ್ತಾ ಹೋಗ್ತೀವಿ. So revaluation account debtor to debtor to liability account. Then fourth entry for decrease liability. So in case liability amount ಅಲ್ಲಿ decrease ಆದಂತಹ ಟೈಮಲ್ಲಿ ಇನ್ಕ್ರೀಸ್ ಆದಾಗ ಏನು ಮಾಡ್ತೀವಿ, ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈಗ ಅದಕ್ಕೆ ಅಪೋಸಿಟ್ ಆಗಿರೋದ್ರಿಂದ ಡಿಕ್ರೀಸ್ ಬಂತು. ಸೊ ಡಿಕ್ರೀಸ್ ಬಂದಾಗ ಏನು ಮಾಡಬೇಕು, ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಸೊ ಕ್ರೆಡಿಟ್ ಸೈಡ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಂಟ್ರಿ ಮಾಡಬೇಕಾದ್ರೆ ಜರ್ನಲ್ ಎಂಟ್ರಿ ಲಯಾಬಿಲಿಟಿ ಅಕೌಂಟ್ ಡೆಟಾರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಲಯಾಬಿಲಿಟಿ ಅಕೌಂಟ್ ಡೆಟಾರ್ ಟು ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಫಸ್ಟ್ 4 ಎಂಟ್ರೀಸ್ ಬರೋದು ಇಂಪಾರ್ಟೆಂಟ್ ಆಗಬೇಕು ನಮಗೆ. ಇನ್ಕ್ರೀಸ್ assets, decrease assets, increase liability, decrease liability, increase assets entry recording under credit side revaluation account, decrease assets recording under the revaluation account debit side, and increase liability entry recording under the debit side, and also decrease the liabilities entries recording under the credit side. So in all entries are first time recording, then remaining entries for and unrecorded assets. Next entry, fifth entry for and unrecorded assets. So in case unrecorded assets, unrecorded liability and adjustment entries ಅಥವಾ ಬ್ಯಾಲೆನ್ಸ್ ಶೀಟ್ ಎಂಟ್ರೀಸನ್ನು ಕೊಡ್ತಾ ಹೋಗ್ತವೆ. ಸೊ ಅನ್ರೆಕಾರ್ಡ್ ಆಗದೇ ಇರುವಂತಹ ಅಸೆಟ್ಸ್ ಆರ್ ಲಯಾಬಿಲಿಟೀಸ್ ಏನಾದರೂ ಇದ್ದರೆ ಅನ್ರೆಕಾರ್ಡ್ ಅಸೆಟ್ಸ್ ಎಂಟ್ರೀಸ್ ರೆಕಾರ್ಡಿಂಗ್ ಅಂಡರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ಎಂಟ್ರೀಸನ್ನು ಪಾಸ್ ಮಾಡ್ತಾ ಹೋಗ್ತೀವಿ. ಸೊ ಎಂಟ್ರಿ ಅನ್ರೆಕಾರ್ಡ್ assets account debtor to revaluation account. Next, sixth entry for an unrecorded
ಡೆಟಾರ್ ಸೈಡ್ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಅನ್ರೆಕಾರ್ಡ್ ಲಯಬಿಲಿಟಿ ಅಕೌಂಟ್. Revaluation account debtor to unrecorded liability account. Unrecorded liability account. Then next entry number 7, for transfer of the profit of revaluation answer to the partner's capital account. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ಫೈನಲ್ ಬ್ಯಾಲೆನ್ಸ್ ಆನ್ಸರ್ ಬಂದಿರುತ್ತೆ, ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಫಿಟ್ ಆನ್ಸರ್ ಆ್ಯಂಡ್ ಲಾಸ್ ಆನ್ಸರ್ ಬರುತ್ತೆ. ಸೊ ಅದೆರಡು ಆನ್ಸರ್ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ನಾವು ಶೇರನ್ನು ಮಾಡ್ತೀವಿ, ಟ್ರಾನ್ಸ್ಫರನ್ನು ಮಾಡ್ತೀವಿ. ಸೊ ಅದಕ್ಕೆ ಎರಡು ಜರ್ನಲ್ ಎಂಟ್ರೀಸನ್ನು ನೋಡಬೇಕು. ಫಾರ್ ಟ್ರಾನ್ಸ್ಫರ್ ಆಫ್ profit of revaluation account to partners capital account. So partners capital account ಗೆ revaluation account final answer ಬರುತ್ತೆ, profit answer ಅಥವಾ loss answer ಯಾವುದೇ ಬರಬಹುದು. ಸೊ ಆನ್ಸರ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ಪ್ರಾಫಿಟ್ ಬಂದಾಗ ಜರ್ನಲ್ ಎಂಟ್ರಿ ಏನು ಬರುತ್ತೆ? ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಸೈಡ್ ಅಲ್ಲಿ ಪ್ರಾಫಿಟ್ ಆನ್ಸರ್ ಬಂದಿರುತ್ತೆ. ಸೊ ಪ್ರಾಫಿಟ್ ಆನ್ಸರ್ ಏನು ಬರುತ್ತಲ್ಲ ಆ ಟೈಮಲ್ಲಿ ನಮ್ಮ ಜರ್ನಲ್ ಎಂಟ್ರಿ ಬರೋದು ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು ಪ್ರಾಫಿಟ್ ಆರ್ ಲಾಸ್ ಅಕೌಂಟ್, ಮೀನ್ಸ್ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಮೆನ್ಷನ್ ಮಾಡಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೆಟಾರ್ ಟು old partners capital account is a profit transfer entry. In case loss ಬಂದಾಗ next entry ಬರೋದು for transfer of the loss of revaluation account to partners capital account. revaluation account ಅಲ್ಲಿ ಲಾಸ್ ಬಂದಂತಹ ಟೈಮ್ ಅಲ್ಲಿ ಏನಾಗುತ್ತೆ, ಲಾಸ್ ಅಮೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬಂದಿರುತ್ತೆ. Revaluation account credit side ಅಲ್ಲಿ ಬರುತ್ತೆ. ಸೊ ಎಂಟ್ರಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು revaluation account. It is a loss entry. So revaluation account credit side ಅಲ್ಲಿ ಲಾಸ್ ಎಂಟ್ರಿ ಏನಿರುತ್ತಲ್ಲ ಆ ಲಾಸ್ ಎಂಟ್ರಿ ಏನು ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಷ್ಟು ಎಂಟ್ರೀಸ್ ನಮಗೆ ಇಂಪಾರ್ಟೆಂಟ್ ಆಗಿ ಬಂದಿರುವಂತಹ ಜರ್ನಲ್ ಎಂಟ್ರೀಸ್. ಸೊ ಇದನ್ನ ಜರ್ನಲ್ ಎಂಟ್ರಿ ನೋಡ್ಕೊಂಡ್ಬಿಟ್ಟು ನೀವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಸೊ ನಮಗೆ ಜರ್ನಲ್ ಎಂಟ್ರಿ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅನ್ನೋರಿಗೆ ಫಾರ್ಮೆಟ್ ಇದೆ. ಸೊ ಫಾರ್ಮೆಟ್ ಕೊಡೋಣ ನೀವು ನೋಡಿ ನೆನ್ಪಿಟ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ಫಾರ್ಮೆಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್, ಫಾರ್ಮೆಟ್ ಆಫ್ ರಿವ್ಯಾಲ್ಯೂಯೇಷನ್ ಅಕೌಂಟ್. First column particulars, amount in rupees column, particulars amount in rupees column, headline data side, particulars amount in rupees, particulars column and last column amount in rupees and credit side. ಸೊ ನಾಲ್ಕು ಕಾಲಮನ್ನು ಯೂಸ್ ಮಾಡ್ಕೊಂಡು ನಾವು ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮ್ಯಾಟ್. ಸೊ ಫಸ್ಟ್ ಎಂಟ್ರಿ increase in an assets entry. Increase in an assets entry, it is transferred to the revaluation account credit side. So revaluation account credit side by increase
assets. So decrease means depreciation or less than in assets or reduces in an assets. Assets value decrease ಆದಾಗ reduce ಆದಾಗ depreciation ಅನ್ನು ಕೊಟ್ಟಾಗ revaluation account debtors ಅಲ್ಲಿ entry ಬರಬೇಕು. Then third entry for increase liability revaluation account debtor to revaluation account debtor side to increase liability. And fourth entry decrease liability account entry revaluation account credit side by decrease liability. So ನೋಡಿ decrease assets increase assets. So first ಇದೆರಡು ನೆನಪಿಟ್ಕೊಂಡ್ರೆ ನೀವು ಇದಕ್ಕೆ ರಿವರ್ಸ್ ಆಗಿ ತಗೋಬಹುದು. ಈ ಕಡೆ increase assets ಇರುತ್ತೆ, ಈ ಕಡೆ increase liability ಇರುತ್ತೆ. ಇಲ್ಲಿ decrease assets ಇರುತ್ತೆ, ಈ ಕಡೆ decrease liability ಇರುತ್ತೆ. ಸೊ ಹಾಗಾಗಿ ಒಂದು ಎಂಟ್ರಿ ನೀವು ನೀಟಾಗಿ ನೆನಪಿಟ್ಕೊಂಡ್ರೆ assets ಅಥವಾ liability ನೀಟಾಗಿ ನೆನಪಿಟ್ಕೊಂಡ್ರೆ ಅದಕ್ಕೆ ರಿವರ್ಸ್ ಆಗಿ ಇನ್ನೊಂದು ಎಂಟ್ರಿ ನೆನಪಿಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಎಂಟ್ರಿ ಬರೋದು 4 entries ಕಂಪ್ಲೀಟ್ ಆಯಿತು. Unrecorded assets entry. So unrecorded assets entry recorded under revaluation account credit side. So revaluation account credit side by unrecorded assets. Then unrecorded liability transfer to the revaluation account debtor side. So debtor side to unrecorded liability entry. Okay. Then for transfer of the profit of revaluation. So final ಆಗಿ ಆನ್ಸರ್ ಏನು ಬರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡುವಂತ ಎಂಟ್ರೀಸ್ ಇದೆ. ಸೊ ಇದನ್ನ ಬಿಟ್ಟರೆ ಅಡ್ಜಸ್ಟ್ಮೆಂಟ್ ಎಂಟ್ರಿಯಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಪ್ರೀ ರಿಸೀವ್ಡ್ ಇನ್ಕಮ್ಸ್ ಅಂತ 4 ಎಂಟ್ರೀಸ್ ಇರುತ್ತೆ. ಸೊ ಆ 4 ಎಂಟ್ರೀಸ್ ಯಾವ ರೀತಿ ಹಾಕಬೇಕು ಅನ್ನೋದನ್ನ ಹೇಳ್ತೀನಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಎಂಟ್ರಿ revaluation account debtor side and outstanding income entry revaluation account credit side. So outstanding expenses ಏನಿರುತ್ತೆ ಆ expenses entry revaluation account debtor side ಅಂತ ಕೊಡ್ತೀವಿ. outstanding income entry ಏನಿರುತ್ತೆ income items ಏನಿರುತ್ತೆ means salary received, outstanding commission received, outstanding rent received ಈ ರೀತಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಂಟ್ರೀಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಎಂಟ್ರಿ ರೆಕಾರ್ಡಿಂಗ್ ಅಂಡರ್ ಕ್ರೆಡಿಟ್ ಸೈಡ್. ದೆನ್ ಪ್ರೀಪೇಡ್ ಪ್ರೀ ರಿಸೀವ್ಡ್ ಅಂತ ಎರಡು ಬರುತ್ತೆ. ಅಡ್ವಾನ್ಸ್ ಪೇಡ್ ಆಗಿರೋದು, ಅಡ್ವಾನ್ಸ್ ರಿಸೀವ್ಡ್ ಆಗಿರೋದು. ಸೊ ಅಡ್ವಾನ್ಸ್ ಪೇಡ್ ಆಗಿರೋದು ಯಾವ ಸೈಡ್ ಬರುತ್ತೆ ನೋಡಿ, ಇದಕ್ಕೆ ರಿವರ್ಸ್ ಆಗಿರುತ್ತೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬರುತ್ತೆ. ಸೊ ಪ್ರೀಪೇಡ್ ಯಾವ ಸೈಡ್ ಬರುತ್ತೆ, ಎಕ್ಸ್ಪೆನ್ಸಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಪ್ರೀ ರಿಸೀವ್ಡ್ ಇನ್ಕಮ್ಸ್ ಅದಕ್ಕೆ ಆಪೋಸಿಟ್ ಆಗಿ ಡೆಟಾ ಸೈಡ್ ಅಲ್ಲಿ ಬರುತ್ತೆ. ಟು ಪ್ರೀ ರಿಸೀವ್ಡ್ ಇನ್ಕಮ್ಸ್ ಕ್ರೆಡಿಟ್ ಸೈಡ್, ಪ್ರೀಪೇಡ್ expenses, then RDD ಅಂತ ಎಂಟ್ರೀಸ್ ಬರುತ್ತೆ. ಅದೆಲ್ಲ RDD reserve for doubtful debts or RBD entries credit side ಅಂತ ಹೋಗ್ತೀವಿ. reduces RDD amount or RBD amount recording under credit side. So ಇದಿಷ್ಟು ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟಿಗೆ ಬರುವಂತ ಅಡ್ಜಸ್ಟ್ಮೆಂಟ್ ಎಂಟ್ರೀಸ್. ಸೊ ಇದಿಷ್ಟು ತಗೊಂಡಾದ್ಮೇಲೆ ನಾವೇನು ಮಾಡ್ತೀವಿ, ಟೋಟಲ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಟೋಟಲ್ ಮಾಡ್ಕೊಂಡಾಗ ಹೈಯೆಸ್ಟ್ ಯಾವ ಸೈಡ್ ಇದೆ ಅಂತ ಸಿಗುತ್ತೆ. ಬೋತ್ ಸೈಡ್ ಟೋಟಲ್ ತಗೊಂಡಾಗ ಕ್ರೆಡಿಟ್ ಸೈಡ್ ಟೋಟಲ್ ಅನ್ನ ಮಾಡ್ಕೊಳ್ತೀವಿ. ಕ್ರೆಡಿಟ್ ಸೈಡ್ ಟೋಟಲ್ ಅನ್ನ ಬೋತ್ ಸೈಡ್ ಅಲ್ಲಿ ಎಂಟ್ರಿ ತಗೊಳ್ತೀರಾ. ಈ ಕ್ರೆಡಿಟ್ ಸೈಡ್ ಟೋಟಲ್ ಏನಿದೆ ಇದರಲ್ಲಿ ಡೇಟಾ ಸೈಡ್ ಅಲ್ಲಿ ಕೊಟ್ಟಿರುವಂತಹ ಐಟಮ್ಸ್ ಅನ್ನ ಮೈನಸ್ ಮಾಡ್ತಾ ಹೋಗಬೇಕು. ಸೊ ಮೈನಸ್ ಮಾಡಿದಾಗ ಆನ್ಸರ್ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ಅಂದ್ರೆ ಇನ್ಕಮ್ ಸೈಡ್. ಸೊ ಟೋಟಲ್ ಕ್ರೆಡಿಟ್ ಸೈಡ್ ಅಮೌಂಟ್ ಅಲ್ಲಿ ಡೇಟಾ ಸೈಡ್ ಟೋಟಲ್ ಅನ್ನ ಮೈನಸ್ ಮಾಡಿದಾಗ ಇಲ್ಲಿ ಬಂದಿರೋ ಆನ್ಸರ್ ಇರೋದು ಪ್ರಾಫಿಟ್ ಆನ್ಸರ್
ಪ್ರಾಫಿಟ್ ಜರ್ನಲ್ ಎಂಟ್ರಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಟು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಸೆಟ್ ಟು old partners capital account. With your profit transfer to partners capital account. So for example partner A partner B ಅಂತ ಇರ್ತಾರೆ. ಸೊ ಅವರಿಗೆ ಶೇರ್ ಅನ್ನು ಮಾಡಿಬಿಟ್ಟು ಈ ಬಂದಿರೋ ಅಮೌಂಟ್ ಅನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇನ್ ಕೇಸ್ ಡೇಟಾ ಸೆಟ್ ಟೋಟಲ್ ಎಷ್ಟಿದೆ? ಸೊ ಡೇಟಾ ಸೆಟ್ ಟೋಟಲ್ ನ ಬೋತ್ ಸೈಡ್ ಎಂತ ಹೋಗ್ತೀರಾ? ಡೆಬಿಟ್ ಸೈಡ್ ಟೋಟಲ್ ಅಲ್ಲಿ ಕ್ರೆಡಿಟ್ ಸೈಡ್ ಐಟಮ್ಸ್ ಏನಿದೆ ಅದನ್ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದಾಗ ಫೈನಲ್ ಒಂದು ಆನ್ಸರ್ ಬರುತ್ತೆ. ಈ ಆನ್ಸರ್ ಏನಾಗಿದ್ದು ಲಾಸ್ ಅಮೌಂಟ್ ಆಗಿದೆ ಬೈ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೇಮ್ ನೇಮ್ ಅದನ್ನೇ ಕೊಡ್ತೀರಾ, ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಾನೆ ಕೊಡಬೇಕು. ಇಲ್ಲಿ ಶೇರ್ ಆಫ್ ದಿ ಲಾಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಡೇಟಾ ಸೈಡ್ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಡೇಟಾ ಸೈಡ್ ಅಲ್ಲಿ ಬರೋದು ಪ್ರಾಫಿಟ್ ಆನ್ಸರ್, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ಅಲ್ಲಿ ಬರೋದು ಲಾಸ್ ಅಮೌಂಟ್. ಸೊ ಜರ್ನಲ್ ಎಂಟ್ರೀಸ್ ನನಗೆ 2 ಮಾರ್ಕ್ಸ್ ಗೆ ಕಂಪಲ್ಸರಿ ಒಂದು ಕ್ವಶನ್ ಕೇಳ್ತಾರೆ. ಇನ್ಕ್ರೀಸ್ ಲಯಬಿಲಿಟಿ, ಡಿಕ್ರೀಸ್ ಲಯಬಿಲಿಟಿ, ಇನ್ಕ್ರೀಸ್ ಅಸೆಟ್ಸ್, ಡಿಕ್ರೀಸ್ ಅಸೆಟ್ಸ್, ಪ್ರಾಫಿಟ್ ಲಾಸ್. ಈ ಜರ್ನಲ್ ಎಂಟ್ರೀಸ್ ಏನಿದೆ ನನಗೆ 2 ಮಾರ್ಕ್ಸ್ ಗೆ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಜೊತೆಗೆ ಈ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಿದೆ ಇದು 12 ಮಾರ್ಕ್ಸ್ ಅಲ್ಲಿ ಫಸ್ಟ್ ಫಾರ್ಮೆಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡೋದು. ಹಾಗಾಗಿ ಈ ಕ್ಲಾಸಲ್ಲಿ ನೀವೇನು ನಾನೇನು ಮಾಡಿದ್ದೀನಲ್ಲ ಅದು ನೀಟಾಗಿ ನೀವು ಓದ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡುವಂತಹ 12 ಮಾರ್ಕ್ಸ್ ಕ್ವಶನ್ನು ಪಕ್ಕ ನಿಮಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಬರುತ್ತೆ. ಹಾಗಾಗಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫಾರ್ಮೆಟ್ ಏನಿದೆ ಅದು ನೀಟಾಗಿ ನೋಡ್ಕೊಳ್ರಿ, ಜರ್ನಲ್ ಎಂಟ್ರಿ ಸ್ವಲ್ಪ ಓದ್ಕೊಳ್ರಿ, ಸ್ಟಡಿ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಲೈವ್ ಕ್ಲಾಸ್ ಇದೆ, ಸೊ ಜಾಯಿನ್ ಆದಾಗ ಅದ್ರ ಬಗ್ಗೆ ಇರುವಂತಹ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾ ಹೋಗಿ. So my dear student, today's class is over. Then I will continue to the next class 12 marks question on admission of a part. Thank you.